ಹಳ್ಳಿ ರೈತನ ಜೀವನ ಅನ್ನೋದು ಸರಳ ಆದರೆ ತುಂಬಾ ಗಾಢವಾದ ಕಥೆಯಂತಿರ್ತೆ. ಇದು ಹುಲ್ಲಿನ ವಾಸನೆ, ಮಣ್ಣಿನ ಮುದ್ದು ಮತ್ತು ಬೆವರಿನ ಬೆಲೆ ಗೊತ್ತಿರುವ ಜೀವನ. ರಮಣ್ಣ ಎನ್ನುವ ಒಬ್ಬ ಹಳ್ಳಿ ರೈತ ಬೆಳಗ್ಗೆ ಸೂರ್ಯ ಉದಯಿಸುವ ಮುಂಚೆಯೇ ಅವನು ಎದ್ದುಕೊಂಡು ತಣ್ಣೀರಿನಿಂದ ಮುಖ ತೊಳೆಯುತ್ತಾನೆ. ಮನೆ ಮುಂಭಾಗದ ಹಾದಿಯಲ್ಲಿ ನೆಲ ಇನ್ನೂ ತಣ್ಣಗಿರುತ್ತೆ. ಹಳ್ಳಿಯ ಗಾಳಿಯಲ್ಲಿ ಮಧುರವಾದ ಶಾಂತಿ. ತನ್ನ ಎತ್ತುಗಳನ್ನು ಕರೆದುಕೊಂಡು ರಮಣ್ಣ ಹೊಲಕ್ಕೆ ಹೋಗುತ್ತಾನೆ. ಮಣ್ಣನ್ನು ಕೈಯಲ್ಲಿ ಹಿಡಿದು ನೋಡಿ, ಇದರ ಒತ್ತು ಸರಿಯಾಗಿದೆಯಾ, ಬಿತ್ತನೆಗೆ ಯೋಗ್ಯವಾಗಿದೆಯಾ ಅಂತ ಪರೀಕ್ಷಿಸುತ್ತಾನೆ. ರೈತನ ಹೃದಯಕ್ಕೆ ಮಣ್ಣು ಜೊತೆ ಒಂದು ಅಮ್ಮ ಮಗನ ಸಂಬಂಧ. ಮಬ್ಬಾದ ಆಕಾಶವನ್ನು ನೋಡಿ, ಮಳೆ ಬಂದರೆ ಚೆನ್ನಾಗಿರುತ್ತೆ. ಬೆಳಗ್ಗಿನ ಜಾವ ಹಳ್ಳಿಯ ಜಂಜಾಟ ಶುರುವಾಗುತ್ತದೆ. ಊರ ಮಕ್ಕಳು ಶಾಲೆಗೆ ಓಡುತ್ತಾನೆ, ಮಹಿಳೆಯರು ಬಾವಿಗೆ ನೀರು ತೆಗೆದುಕೊಳ್ಳಲು ಹೋಗುತ್ತಾರೆ. ಆದರೆ ರಮಣ್ಣನ ದಿನ ಹೊಲದಲ್ಲೇ ಸಾಗುತ್ತೆ. ಗದ್ದೆ ನೋಡಿಕೊಳ್ಳುವುದು, ಗೊಬ್ಬರ ಹಾಕುವುದು, ನೀರಾವರಿ ಮಾಡುವುದು, ಗಾದಿಕಂಡರ ಆಹಾರ ನೀಡುವುದು, ಇವೆಲ್ಲವೂ ಅವನ ದೈನಂದಿನ ಕೆಲಸ. ಮಧ್ಯಾಹ್ನ ಅವನ ಹೆಂಡತಿ ಕಳುಹಿಸುವ ಬರಾನದ ಟಿಫಿನ್, ಜೋಳದ ರೊಟ್ಟಿ, ಬೇಳೆ ತೊವ್ವೆ, ಸ್ವಲ್ಪ ಮಜ್ಜಿಗೆ. ಹೊಲದ ನೆರಳು, ಮರದ ಕೆಳಗೆ ಫೆಂಡು, ಹತ್ತಿರದ ರೈತರ ಜೊತೆ ಹಾಸ್ಯ ಚಟಾಕಿ ಮಾತುಗಳು. ಸಂಜೆಯಾಗುತ್ತಿದ್ದಂತೆ ವಾತಾವರಣಕ್ಕೆ ಬಿಸಿರಿನ ಬಣ್ಣ ಬಂದು ಗದ್ದೆ ಚಿನ್ನದಂತೆ ಹೊಳೆಯುತ್ತೆ. ರಮಣ್ಣ ತನ್ನ ಬೂಕಿ ಮನೆಗೆ ಬರುತ್ತಾನೆ. ಮನೆ ಬಾಗಿಲಲ್ಲಿ ಅವನ ಮಕ್ಕಳು ಓಡಿ ಬಂದು ಅಪ್ಪನ ಕೈ ಹಿಡಿದರೆ ಈ ಜೀವನದ ಸೊಗಸು ಎಂದರೆ ಇದುವೇ ಅನ್ನಿಸುತ್ತೆ. ರಾತ್ರಿ ಊಟವಾದ ಮೇಲೆ ಹಾಸಿಗೆಯ ಮೇಲೆ ಮಲಗಿದ್ದು ನಕ್ಷತ್ರಗಳನ್ನು ನೋಡುವುದು ಅವನಿಗೆ ಒಂದು ಚಿಕ್ಕ ಹಬ್ಬ. ನಾಳೆ ಮತ್ತೆ ಹೊಸ ದಿನ, ಹೊಸ ಶ್ರಮ. ಆದರೆ ತನಗೆ ಇದರಲ್ಲಿ ಬೇಸರವಿಲ್ಲ. ಈ ಮಣ್ಣೇ ಅವನ ಬದುಕು, ಈ ಮಣ್ಣೇ ಅವನ ಗೌರವ. ಇದು ಒಂದು ಹಳ್ಳಿ ರೈತನ ಸರಳ ಸತ್ಯ, ಸುಗಂಧ ಮಣ್ಣಿನ